ಇನ್ನು ಸಿಎಂ ಡಿಸಿಎಂ ದೆಹಲಿ ಪ್ರವಾಸ ಹೈಕಮಾಂಡ್ ಮಟ್ಟದಲ್ಲಿ ಮಹತ್ವದ ಚರ್ಚೆಯಾಗುತ್ತೆ. ಅದರಲ್ಲಿ ಏನೇನು ಚರ್ಚೆಯಾಗಬಹುದು? ನಾಯಕತ್ವ, ಸಂಪುಟ ಪುನರ್ರಚನೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆಯಾಗೋ ಸಾಧ್ಯತೆ ಇದೆ. 2 ದಿನಗಳ ಹಿಂದೆ ಕಾಂಗ್ರೆಸ್ ವರಿಷ್ಠರು ಕರ್ನಾಟಕದ ಬಗ್ಗೆ ಚರ್ಚೆ ನಡೆಸಿದರು. ಹೈಕಮಾಂಡ್ ನಾಯಕರ ಚರ್ಚೆ ಮುಗಿತು. ಈಗ ಸಿದ್ದರಾಮಯ್ಯ ಡಿಕೆಶಿಗೆ ಕರೆ ಬಂದಿದೆ, ಬನ್ನಿ ಮಾತಾಡೋದಕ್ಕೆ ಅಂತ. ನಾಳೆ ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಜೊತೆ ರಾಹುಲ್ ಗಾಂಧಿ, ಖರ್ಗೆ ಸಭೆ ನಡೆಸ್ತಾರೆ. ಅದರಲ್ಲಿ ನಾಯಕತ್ವ, ಪುನರ್ರಚನೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆಯಾಗುತ್ತೆ. ಸಿಎಂ ಜೊತೆ ನಾಳೆ ಚರ್ಚೆಯಾಗುತ್ತೆ. ಹೈಕಮಾಂಡ್ ನಿಲುವಿನ ಬಗ್ಗೆ ಸಿದ್ದರಾಮಯ್ಯ ಡಿಕೆಶಿ ಜೊತೆ ನಾಳೆ ಚರ್ಚೆಯಾಗುತ್ತೆ. ಹೈಕಮಾಂಡ್ ಮಟ್ಟದ ನಾಯಕರಿಗಾಗಲೇ ಒಂದು ಸುತ್ತಿನ ಮಾತುಕತೆ ಮುಗಿಸಿದ್ದಾರೆ. ಹೈಕಮಾಂಡ್ ನಾಯಕರ ಒಂದು ಸುತ್ತಿನ ಚರ್ಚೆ ನಂತರ ಈಗ ರಾಜ್ಯದ ನಾಯಕರಿಗೆ ಕರೆ ಬಂದಿದೆ. ಸಿದ್ದರಾಮಯ್ಯ ಅವರು, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಇವತ್ತು ದೆಹಲಿ ತಲುಪ್ತಾರೆ. Invited to Delhi. Tomorrow there is a meeting by 11 o'clock. I don't know the subject. But I am invited. Last night, Mr. Venugopal called me and intimated me the date and meeting. Once again, many speculations are surrounding, sir. As you are meeting High Command after a long time. Many speculations are running around. Will it be a full stop? Speculations are always there. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. I am invited. ಮಾಧ್ಯಮಗಳ ಪ್ರಶ್ನೆಗೆ ಚರ್ಚೆಯ ವಿಚಾರ ಗೊತ್ತಿಲ್ಲ, ಐ ಡೋಂಟ್ ನೋ ದ ಸಬ್ಜೆಕ್ಟ್ ಅಂತ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಕೆಲವೊಂದು ಸಂದರ್ಭಗಳಲ್ಲಿ ಹೋಗಬೇಕಾಗತ್ತೆ, ಹೋಗ್ತಾ ಇದ್ದೀನಿ ಅಂತಿದ್ದಾರೆ. ಬಹಳ ದಿನಗಳ ನಂತರ ಸಿಎಂ ಮತ್ತು ಡಿಸಿಎಂ ಇಬ್ಬರನ್ನು ಹೈಕಮಾಂಡ್ ದೆಹಲಿಗೆ ಕರೆಸಿಕೊಳ್ತಾ ಇರೋದು ಇದೇ ಮೊದಲು. ಹಾಗಾಗಿ ಯಾವೆಲ್ಲ ವಿಷಯಗಳ ಚರ್ಚೆಯಾಗಬಹುದು, ಏನೇನು ಪೂರ್ವ ಸಿದ್ಧತೆಗಳನ್ನ ದೆಹಲಿ ವರಿಷ್ಠರು ಮಾಡಿಕೊಂಡಿದ್ದಾರೆ. ಕೇರಳ ಸರ್ಕಾರ ರಚನೆ ನಂತರ ಕರ್ನಾಟಕದ ಸಮಸ್ಯೆ ಬಗೆಹರಿಸೋದಕ್ಕೆ ಚಿಂತನೆ. ಸಿದ್ದರಾಮಯ್ಯ ಡಿಕೆಶಿ ಇಬ್ಬರನ್ನು ದೆಹಲಿಗೆ ಕರೆದು ಮುಖಾಮುಖಿ ಸಭೆಗೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಎಸ್ಐಆರ್ ಬಗ್ಗೆ ಸಭೆ ಮಾಡುವಾಗ ಸಿಎಂಗೆ ಕೆಸಿ ವೇಣುಗೋಪಾಲ್ ಕಾಲ್ ಮಾಡಿದ್ರು ನಿನ್ನೆ. ಇವತ್ತು ಡಿಸಿಎಂ ಡಿಕೆಶಿಗೆ ಕಾಲ್ ಮಾಡಿ ದೆಹಲಿಗೆ ಬನ್ನಿ ಅಂತ ಹೇಳಿದ್ದಾರೆ. ಇಬ್ಬರು ನಾಯಕರ ಜೊತೆ 1-to-1 ಚರ್ಚೆ ಮತ್ತು ಮುಖಾಮುಖಿ ಚರ್ಚೆ. ನಾಳೆ ಇಡೀ ದಿನ ದೆಹಲಿ ಸಭೆ ಮತ್ತು ಚರ್ಚೆಗಳಿಂದ ತುಂಬಿ ಹೋಗಿರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.